ಅಜ್ಜರೇ, ನಿಮ್ಗೆ ಈ ಬಾರಿ ಯಾವ ಪಕ್ಷ ಬರ್ಬೇಕು ಅಂತೀರಾ MP ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್ ಬಿಜೆಪಿನ? ಇಲ್ಲಿ ಒಂದು ಮಾತು ಕೇಳಿದ್ದೆ, ಹಾ ನಾನು ಇಲೆಕ್ಷನ್ ಮಾಡಬಾರ್ದು ಅಂತೀನಿ. ಯಾಕಂದ್ರೆ ದೇಶಕ್ಕೆ ಒಂದು ಇಲೆಕ್ಷನ್ ಕೋಟಿಗೆಲ್ಲ ಖರ್ಚಾಗಿ ನಮ್ಗೆ ಹೊಳ್ಳೆಲ್ಲಿ ಹಾಕ್ತಾರೆ. ಇಲೆಕ್ಷನ್ ಮಾಡೋ ರಾಜ್ಯಪಾಲ ಹಾಕ್ತಾರೆ, ಇಬ್ಬರು ಸಾಕು ದೇಶಕ್ಕೆ. ಮನೆಗೊಂದು ಇಲೆಕ್ಷನ್ ಮಾಡೋದ್ರಿಂದ ಏನು ಫಾಯ್ದೆ? ದೇಶ ಇವತ್ತು ಯಾವ ಮಟ್ಟಕ್ಕೆ ಐತಿ? ಈಗ ನಮ್ಮ ಜೀವನದೊಳಗೆ ನನಗೆ 80 ವಯಸ್ಸಿಗೆ ನಾನು 200 ರೂಪಾಯಿ ಬಂಗಾರ ನೋಡು, ಇವತ್ತು 75,000 ಬಂಗಾರ. ಈಗೆಲ್ಲ ಮಿನಿಸ್ಟರ್ ಮನೆ ಸೇರಿತ್ತು. ಯಾಕೆ? ಅವ್ರು ಮಿನಿಸ್ಟರ್ ಮನೆಗೆ ಹೋಗ್ಬಿಟ್ರೆ ಬಂಗಾರ ಅವ್ರು ಖರೀದಿ ಮಾಡಿ ಇಟ್ಬಿಡ್ತಾರೆ. ನೋಟಾರು ಹಾಳಕ್ಕವು. ಹೀಗಾಗಿ ಇಲೆಕ್ಷನ್ ಮಾಡೋದ್ರಿಂದ ಯಾರಿಗೂ ಸುಖ ಇಲ್ಲ. ಮತ್ತು ಈಗ ಇಲೆಕ್ಷನ್ ಆಯ್ತು, 1000 ಕೋಟಿಗೆಲ್ಲ ಖರ್ಚು, ಮತ್ತು 2 ಸಲ ನಮ್ಗೆ ಹಾಕ್ತಾರೆ. ಆಮೇಲೆ ತಮ್ಮ ಅಧಿಕಾರ ಐತೆ ಅಂತೇಳಿ ಬೇಕಾದ್ದು ಮಾಡ್ತೀನಿ ಅಂತೇಳಿ ಮಾಡಿ ಎಲ್ಲ ಪುಕ್ಕಟ್ಟು ಹೆಂಗಸರಿಗೆ ಗಾಡಿ ಮಾಡಿ ದೇಶನ ಹಾಳಾಗಕತ್ತಿ. ಅದರಿಂದ ಯಾವ ಫಾಯ್ದೆ ಐತಿ? ಎಲ್ಲರಿಗೂ ನಮಗೆಲ್ಲ ಆಸೋದು ಒಳ್ಳೆ. ಅದನ್ನೇ ಮಾರ್ಕೆಟ್ ಐತೆ ಅನ್ನೋಕ್ಕೆ ಲೇಬಲಿಗೆ ತೊಗೊಂಬರ್ರಿ, ಮಾರ್ಕೆಟ್ ಬಯಕ್ಕೆ ಕಂಟ್ರೋಲ್ ಮಾಡಿರಿ. ಅದು ಎಷ್ಟೋ ಮಂದಿಗೆ ಜನರಿಗೆ ಸುಖ ಆಕೈತಿ ಜೀವನದೊಳಗೆ. ಅದನ್ನ ಆ ಉದ್ದೇಶ ನನ್ನ ಅಭಿಪ್ರಾಯ. ಇಲೆಕ್ಷನ್ ಮಾಡೋದ್ರಿಂದ ಫಾಯ್ದೆ ಇಲ್ಲ. ರಾಜ್ಯಪಾಲ ರಾಷ್ಟ್ರಪತಿ ದೇಶದೊಳಗೆ ಈ ಇಲೆಕ್ಷನ್ ಮಾಡೋದ್ರಿಂದ 1000 ಕೋಟಿ ಯಾರಿಗೆ ಆಗೈತದು? ನಮ್ಮ ದೇಶಕ್ಕೆ ನಮಗೆ ಗಂಟು ಬಿಟ್ಲಾರದು. ಬೇರೆಲ್ಲರೂ ಏನೂ ಫಾಯ್ದೆ ಇಲ್ಲದು. ಅವರು ತಾವು ಮಿನಿಸ್ಟರ್ ದೇಶದೊಳಗೆ ಒಬ್ಬೊಬ್ಬ ಮಿನಿಸ್ಟರ್ನ ಹೊಡೆದು ಹೊಂಟಿವಿ. 1000 ಕೋಟಿ ಗಟ್ಟಲೆ ಐತಿ. ಯಾವ ಮಿನಿಸ್ಟರ್ ಮನೆಗೆ ಏನು ಕಮ್ಮಿ ಐತಿ? ಅದು ದೇಶದಾಗ ಇವತ್ತು ನಾವು ಅದು ಕೊಟ್ಟು ಇದು ಕೊಟ್ಟು ಯಾರು ರೊಕ್ಕ ಎಲ್ಲ ದೇಶದ ಸಂಸಾರದ ಹಿಂಗೆ ಐತಿ. ನನ್ನ ಅಭಿಪ್ರಾಯ ಇಷ್ಟ ಆಯ್ತು ನೋಡ್ತಾ ಇತ್ತು.